ಕರ್ನಾಟಕದಲ್ಲಿ ನಮ್ಮ ಹಿಂದೂ ದೇವಾಲಯಗಳ ರೀತಿಯಲ್ಲೇ ಅದ್ಭುತವಾದ ಜೈನ ದೇವಾಲಯಗಳಿವೆ, ಪರಮಾದ್ಭುತ ದೇವಾಲಯಗಳಿವೆ ಮತ್ತು ಬಸದಿಗಳು, ದೇವಾಲಯ ಬಸದಿ ಮೂರ್ತಿಗಳಿವೆ. ಬಾಹುಬಲಿ ಶ್ರವಣಬೆಳಗೊಳ ಬಹಳ ವಿಶ್ವವಿಖ್ಯಾತ. ಹಾಗೆ ಕರ್ನಾಟಕದಲ್ಲಿ 8 ಕಡೆ ಬಾಹುಬಲಿ ಮೂರ್ತಿ ಇದೆ. 8 ಕಡೆ ಇದೆ. ಸಾಮಾನ್ಯವಾಗಿ ಎಲ್ಲರೂ ಒಂದು 3-4 ಕಡೆ ಐಡೆಂಟಿಫೈ ಮಾಡ್ಕೋತಾರೆ, ಬಟ್ 8 ಕಡೆ ಇದೆ. ಮೊದಲಾಗೆ ನಾವು ಬಾದಾಮಿಯ ಗುಹಾಂತರ ದೇವಾಲಯದ 4ನೇ ಗುಹೆಯಲ್ಲಿ ಬಾಹುಬಲಿ ಇದೆ. 4ನೇ ಗುಹೆನಲ್ಲೂ ಬಾಹುಬಲಿ ಇದ್ದಾರೆ. ನಂತರ ನಮ್ಮ ಚನ್ನಪಟ್ಟಣದ ಹತ್ರ ಅರೆತಿಪ್ಪೂರು ಅಂತಿದೆ. ಅರೆತಿಪ್ಪೂರು ಅದು ಶ್ರವಣಬೆಳಗೊಳದ ಬಾಹುಬಲಿಗಿಂತ 25 ವರ್ಷ ಮೊದಲೇ ಆಗಿರೋದು. ಅದು ಕೂಡ ಒಂದು ಬೆಟ್ಟದ ಮೇಲೆ ಇದೆ, ಸುಮಾರು 12 ಅಡಿ ಹತ್ರ ಇದೆ. ಶ್ರವಣಬೆಳಗೊಳ ವಿಶ್ವವಿಖ್ಯಾತ ಬಾಹುಬಲಿ, ಅತಿ ಸುಂದರ ಮೂರ್ತಿ. ಆಮೇಲೆ ವೇಣೂರು, ವೇಣೂರಿಗಿಂತ ಪ್ರಾಚೀನ ಕಾರ್ಕಳದಲ್ಲಿ ಬಾಹುಬಲಿ, ವೇಣೂರು, ಹುಂಚಾದಲ್ಲಿ ಮೇಲ್ಗಡೆ ತ್ರಿಕೂಟ ಬಸ್ತಿ ಇದೆ. ಹುಂಚ ಎಲ್ಲಿದೆ? ಹುಂಚ ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕು. ಹುಂಚ ಸುಪ್ರಸಿದ್ಧ ಜೈನ ಕ್ಷೇತ್ರ, ಪದ್ಮಾವತಿ ಯಕ್ಷಿಯ ಜಾಗೃತ ಸ್ಥಳ. ಹಾಗೆ ಕನಕಗಿರಿ ಕೂಡ ಒಂದು ಜೈನ ಕ್ಷೇತ್ರ, ಮೈಸೂರು ಸಮೀಪ. ಮತ್ತು ಕರ್ನಾಟಕದಲ್ಲಿ ಇನ್ನೊಂದು ಬಾಹುಬಲಿ ಮೂರ್ತಿ ಧರ್ಮಸ್ಥಳದಲ್ಲಿದೆ. ಅದು ವೀರೇಂದ್ರ ಹೆಗ್ಗಡೆ ಅವರು ತಮ್ಮ ತಾಯಿಯ ಮನೋಭಿಲಾಷೆಗೋಸ್ಕರ ಮಾಡಿಸಿದ್ದು. ಅದು ರಂಜಾಳ ಗೋಪಾಲಕೃಷ್ಣ ಶೆಣೆಯವರು ಅದನ್ನ ಮಾಡಿದ್ರು. ಕಾರ್ಕಳದಿಂದ ತಗೊಂಬಂದ್ರಂತೆ. ಅವಾಗಲೇ ವಿಶೇಷ ವಾಹನದಲ್ಲಿ ಅದನ್ನು ಪೇಪರ್ಲೆಲ್ಲ ಓದ್ತಾ ಇದ್ರಿ ಅಲ್ವಾ? ಅದು ಕೂಡ ಬಾಹುಬಲಿಯ ಒಂದು ಸಂಸ್ಕೃತಿನ ಸ್ಥಾಪನೆಯ ಸಂಸ್ಕೃತಿನ ಮುಂದುವರಿಸಿದ್ರು ಪೂಜ್ಯರು. ಇನ್ನೊಂದು ಕಾರ್ಕಳ ಆಮೇಲೆ ಇಲ್ಲಿ ಹೊಸಕೋಟೆ ಅಂತ ಬರುತ್ತೆ, ಬಸ್ತಿ ಹೊಸಕೋಟೆ ಅಂತ. ಮೈಸೂರು ಮಂಡ್ಯ ಜಿಲ್ಲೆ ಪೇಟೆ ತಾಲೂಕು. ಅಲ್ಲಿ ಕೂಡ ಒಂದು 15 ಅಡಿ ಎತ್ತರದ ಬಾಹುಬಲಿ ಮೂರ್ತಿ ಇದೆ. ಆ ಮೂರ್ತಿ ಬಹಳ ದುಸ್ಥಿತಿಯಲ್ಲಿತ್ತು. ಮೂರ್ತಿ ಚೆನ್ನಾಗಿತ್ತು, ನಿರ್ವಹಣೆ ಇರಲಿಲ್ಲ. ಇತ್ತೀಚೆಗೆ ಧರ್ಮಸ್ಥಳ ಮಂಜುನಾಥೇಶ್ವರ ಧರ್ಮೋತ್ಥಾನ ಟ್ರಸ್ಟಿಂದ ಬಹಳ ಸುಂದರವಾಗಿ ಅದಕ್ಕೊಂದು ಬೇಸ್ಮೆಂಟ್ ಮಾಡಿ ಅದ್ರ ಮೇಲೆ ಕೂಡಿಸಿ ಇವರದು ಕೂಡ ಒಂದು ಬಾಹುಬಲಿಯ ದರ್ಶನ ಮಾಡುವ ಆಸಕ್ತರಿಗೆ ಸ್ಥಳ. ಅದ್ಭುತವಾಗಿ ಅದನ್ನು ಉಳಿಸಿದ್ದಾರೆ ಪೂಜ್ಯರು. ಮತ್ತೆ ಜೈನ ದೇವಾಲಯಗಳು ಬಹಳಷ್ಟು ಇದೆ. ನಮ್ಮ ಇದರಲ್ಲಿ ನಿಟ್ಟೂರಿನ ಶಾಂತಿನಾಥ ಬಸ್ತಿ, ಅದು ಹೊಯ್ಸಳರ ಬಸದಿ. ಅಲ್ಲಿರೋ ವಿತಾನ ಸೀಲಿಂಗಲ್ಲಿರೋ ಇಂದ್ರನ ಮೂರ್ತಿ ಬಹಳ ಅದ್ಭುತವಾಗಿದೆ. ಹಾಗೆ ಹಲವಾರು ಕಡೆ ನಮಗೆ ಗುಲ್ಬರ್ಗ ಜಿಲ್ಲೆನಲ್ಲಿ ಬಹಳಷ್ಟು ಜೈನ ಬಸ್ಸುಗಳು ಸಿಗುತ್ತೆ. ಹರ್ಸೂರು ಅಂತಿದೆ. ಹರ್ಸೂರಲ್ಲಿ ಪ್ರತಿಯೊಬ್ಬರು 24 ಜನ ತೀರ್ಥಂಕರಿಗೆ ಆದಿನಾಥ ಪುಷ್ಪಲಾಂಛನ, ಹಾಗೆ ಚಂದ್ರನಾಥ, ಕೆಳಗಡೆ ಚಂದ್ರ ಇರುತ್ತೆ. ಒಂದೊಂದು ತೀರ್ಥಂಕರರಿಗೆ ಒಂದೊಂದು ಲಾಂಛನ ಇರುತ್ತೆ. ಮಹಾವೀರನಿಗೆ ಸಿಂಹಲಾಂಛನ. ಈ ರೀತಿ ಪ್ರತಿಯೊಬ್ಬ ತೀರ್ಥಂಕರಿಗೂ ಯಕ್ಷಿರು ಅಂತಿರ್ತಾರೆ. ಒಂಥರ ಗಾರ್ಡ್ಸ್ ಅವರು. ಆ ಥರ ಯಕ್ಷಿರಲ್ಲಿ ಪದ್ಮಾವತಿ ಯಕ್ಷಿ ಮತ್ತು ಧರಣೀಂದ್ರ ಯಕ್ಷರು ಪಾರ್ಶ್ವನಾಥ ತೀರ್ಥಂಕರರ ಯಕ್ಷಿರು. ಅದು ನಮಗೆ ಅರಸೂರಲ್ಲಿ ಧರಣೀಂದ್ರ ಯಕ್ಷ ಮತ್ತು ಪದ್ಮಾವತಿ ಯಕ್ಷಿ 11ನೇ ಶತಮಾನದ ಮೂರ್ತಿ ಇದೆ, ಪರಮಾದ್ಭುತವಾಗಿದೆ. ಹಾಗೆ ಸುತ್ತಮುತ್ತಲು ಗುಲ್ಬರ್ಗ ಜಿಲ್ಲೆನಲ್ಲಿ ಬಂಕೂರಲ್ಲಿದೆ. ಸೇಡಮಲ್ಲಿ ಅದ್ಭುತವಾದ ರಾಷ್ಟ್ರಕೂಟರ ಕಾಲದ ಜೈನ ಬಸ್ತಿ ಇದೆ. ನಮ್ಮ ಹಳೆಬೀಡು ಹತ್ರ ಬಸ್ಸಿಹಳ್ಳಿ, ಉಮ್ಮತ್ತೂರಲ್ಲಿ ಮಹಾವೀರ ತೀರ್ಥಂಕರು 24ನೇ ತೀರ್ಥಂಕರು ಮಹಾವೀರರ ಬಸ್ತಿ ಇದೆ. ಅದು ಕೂಡ ಧರ್ಮೋತ್ಥಾನ ಟ್ರಸ್ಟಿಂದ ಜೀರ್ಣೋದ್ಧಾರ ಆಗಿದೆ. ಬಹಳಷ್ಟು ಕಡೆ ಬಹಳ ಸುಂದರ ಲಕ್ಕೊಂಡಿಯ ಅತ್ತಿಮಬ್ಬೆ ಕಟ್ಟಿಸಿರೋ ಬ್ರಹ್ಮಜಿನಾಲಯ, ಆಮೇಲೆ ಲಕ್ಷ್ಮೇಶ್ವರದಲ್ಲಿ ಶಂಖಬಸ್ತಿ ಮತ್ತು ಐಹೊಳೆಯಲ್ಲಿ ಕೂಡ ಒಂದು ನಾನು ಆವಾಗಲೇ ತಿಳಿಸ್ತೆ ಗುಹಾಂತರ ದೇವಾಲಯ. ಹೀಗೆ ಜೈನ ಮೂರ್ತಿಗಳು ಬಹಳಷ್ಟು ಸುಂದರವಾದ್ದು. ಆಮೇಲೆ ಇಲ್ಲಿ ಸರಸ್ವತಿಯ ಮೂರ್ತಿ ಅಂದರೆ ನಮಗೆ ಗುಲ್ಬರ್ಗ ಜಿಲ್ಲೆಯಲ್ಲಿ ಸಿಗುತ್ತೆ. ಬಹಳ ಅದ್ಭುತವಾದ ಸರಸ್ವತಿ ಮೂರ್ತಿ. ಅಲ್ಲಿ ತಡಕಲ್ ಅಂತ ಬರುತ್ತೆ, ತಡಕಲ್ಲಲ್ಲಿದೆ ಸರಸ್ವತಿಯ ಬಹಳ ಸುಂದರವಾದ ಸರಸ್ವತಿ ಮೂರ್ತಿ. ಇದನ್ನು ಕೂಡ ನನ್ನ ಕಾನ್ಸೆಪ್ಟ್ ಇಟ್ಕೊಂಡು ಕರ್ನಾಟಕದ ಜೈನ ಶಿಲ್ಪಗಳು ಮತ್ತು ಜೈನ ಮೂರ್ತಿಗಳು, ಇದೊಂದು ಸಪ್ರೇಟ್ ಕಾನ್ಸೆಪ್ಟ್. ಕರ್ನಾಟಕ ದರ್ಶನ ಅಂದರೆ ಎಲ್ಲ ಬಂದ್ಬಿಡುತ್ತೆ. ಅಥವಾ ಕೆಲವರು ಜೈನ ಧರ್ಮದ ಬಗ್ಗೆನೇ ಮಾಡಿಕೊಡಿ ಅಂದಾಗ ಒಂದು 400 ಫೋಟೋ ಇದೆ ನನ್ನ ಹತ್ರ.
ಕರ್ನಾಟಕದ ಜೈನ ಬಸದಿಗಳು ಮತ್ತು ಜಿನಮೂರ್ತಿಗಳ ಬಗ್ಗೆ ಮತ್ತು ಯಕ್ಷಿಯರು ಆ ರೀತಿ ಕೂಡ ನಾನು ಮಾಡಿಕೊಟ್ಟಿದ್ದೀನಿ. ಕಳೆದ ವರ್ಷ ಜೈನ್ ಕಾಲೇಜ್, ನಮ್ಮ KG ರೋಡಲ್ಲಿರೋ ಜೈನ್ ಕಾಲೇಜಲ್ಲಿ ನನ್ನ ಒಂದು ಛಾಯಾಚಿತ್ರ ಪ್ರದರ್ಶನ ಆಯಿತು. ಜೈನಾಲಜಿ ಬಗ್ಗೆನೇ ಸೆಮಿನಾರ್ ಆಯಿತು, ಅಂತಾರಾಷ್ಟ್ರೀಯ ಸೆಮಿನಾರ್. ಆ ಸೆಮಿನಾರ್ನಲ್ಲಿ ನಂದು ಫೋಟೋ ಎಕ್ಸಿಬಿಷನ್ ಆಯಿತು. ಹಿರಿಯರಾದ ಪೂಜ್ಯರಾದ ಹಂಪ ನಾಗರಾಜ ದಂಪತಿಗಳು ಉದ್ಘಾಟನೆ ಮಾಡಿದ್ರು. ಅವ್ರು ಕರೆದ್ಬಿಟ್ಟು ಏನಪ್ಪ ಇದು ಅಂದ್ಬಿಟ್ರು, ಅನ್ಬಿಲೀವಬಲ್ ಅಪ್ಪ, ನೀನೇ ಮಾಡ್ದ ಅಂತ ಕೇಳಿದ್ರು. ಆಮೇಲೆ ಹೇಳಿದೆ, ಇದು ಗುರುಗಳೇ, ಇದು ನಾನೇ ಹೋಗಿ ತೆಗೆದಿರೋದು ಅಂತ ಭಾಳ ಸಂತೋಷಪಟ್ಟರು. ಹೀಗೆ ಜೈನ ಧರ್ಮದ ಬಗ್ಗೆ ಕೂಡ ಸ್ವಲ್ಪ ಅಧ್ಯಯನ ಮಾಡಿ ನಿಮಗೆ ವರಂಗ ಅಂತ ಬರುತ್ತೆ. ವರಂಗ ನೀವು ಅದ್ಭುತವಾದ, ಅದು ಕೆರೆ ಬಸ್ತಿ ಅಂತ ಕರೀತಾರೆ. ಕಾರ್ಕಳದ ಹತ್ರನೇ ಬರುತ್ತೆ. ಅಲ್ಲಿ ಒಂದು ಕೆರೆ ಮಧ್ಯದಲ್ಲಿ ಜಿನ ಬಸ್ತಿ ಇದೆ. ಅದಕ್ಕೆ ಬೋಟಲ್ಲಿ ಹೋಗ್ಬೇಕು. ಸುತ್ತಲೂ ಕೆರೆ, ಮಳೆಗಾಲದಲ್ಲಿ ಆ ಸೌಂದರ್ಯ ವರ್ಣನಾತೀತ. ಆದರೆ ನಿಮಗೊಂದು ಹೇಳೋದೇನೆಂದ್ರೆ, ಅದು ಯಾವುದೇ ಕಾರಣಕ್ಕೂ ಮೋಜು ಮಜಾರಿ ಅಥವಾ ಸೆಲ್ಫಿ ತಗೊಳ್ಳೋದಕ್ಕಾಗಲಿ ಎಂಕರೆ ಅಲ್ಲ. ಅದು ಧಾರ್ಮಿಕ ಕ್ಷೇತ್ರ. ಅಲ್ಲಿ ಆಡಳಿತ ಮಂಡಳಿ ಕುಂಚಾದ ಮಠದವರು ನಿರ್ವಹಣೆ ಮಾಡ್ತಾ ಇದ್ದಾರೆ. ಅದನ್ನು ಹೈಲೈಟ್ ಮಾಡಿದ್ರೆ ಅದೊಂದು ಧಾರ್ಮಿಕ ಕ್ಷೇತ್ರ ಅಂತಲೇ ತಾವು ಹೈಲೈಟ್ ಮಾಡಬೇಕು. ವರಂಗ ಅದ್ಭುತವಾದ ಬಸ್ತಿ. ಆ ಸೌಂದರ್ಯ ನೋಡ್ಬೇಕು. ಹಿಂದೆ ಸಹ್ಯಾದ್ರಿ ಬೆಟ್ಟ, ಮುಂದೆ ನದಿ, ಕೆರೆ ಮಧ್ಯದಲ್ಲಿ ಬಸ್ದಿ. ಬೋಟಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಬರ್ಬೇಕು. 4 ಕಡೆ ಗರ್ಭಗೃಹ ಇದೆ. ಪ್ರತಿ ಒಂದೊಂದು ಗರ್ಭಗೃಹದಲ್ಲಿ 4 ಜನ ಒಂದೊಂದು ತೀರ್ಥಂಕರರಿದ್ದಾರೆ. 4 ಕಡೆ ಮುಖ ಮಾಡಿ 4 ಗರ್ಭಗೃಹದ ದ್ವಾರ ಇದೆ. ಒಂದೊಂದು ಅಲ್ಲಿ ಒಂದೊಂದು ತೀರ್ಥಂಕರರಿದ್ದಾರೆ. ಪಾಷಾಣ ತೀರ್ಥಂಕರು ಒಂದು ಕಡೆ, ನೇಮಿನಾಥ ಒಂದು ಕಡೆ, ಆ ಥರ ತೀರ್ಥಂಕರರಿದ್ದಾರೆ. ಆಮೇಲೆ ಮೂಡುಬಿದ್ರೆ 1000 ಕಂಬಗಳ ಬಸ್ತಿ, ವಂಡರ್ಫುಲ್. ಅದು ಮೂಡುಬಿದ್ರಲ್ಲಿ ಗುರುಬಸ್ತಿ ಅಂತಿದೆ. ಅಲ್ಲಿ 6-7ನೇ ಶತಮಾನದ ಜಿನಮೂರ್ತಿ ಇದೆ. ಮೂಡುಬಿದ್ರಲ್ಲಿ ಸುಮಾರು 18 ಜಿನಬಸ್ತಿಗಳಿವೆ ಮೂಡುಬಿದ್ರಿನಲ್ಲಿ. ಧರ್ಮಸ್ಥಳದಲ್ಲಿ ಚಂದ್ರನಾಥ ಬಸ್ತಿ, ಅದು ಕೂಡ ವಿಜಯನಗರ ಕಾಲದ ಬಸದಿ. ತೀರ್ಥಂಕರರ ಮೂರ್ತಿಗಳಲ್ಲಿ ಪಾರ್ಶ್ವನಾಥ ತೀರ್ಥಂಕರರು ಅದ್ಭುತವಾದ ಮೂರ್ತಿಗಳು ಕರ್ನಾಟಕದಲ್ಲಿವೆ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನಲ್ಲಿ ಕಸಮಳಗಿ ಅಂತ, ಖಾನಾಪುರದಿಂದ ಕಿತ್ತೂರಿಗೆ ಬರುವಾಗ ಕಸಮಳಗಿ ಅಂತ ಸಿಗುತ್ತೆ. ಆ ಕಸಮಳಗಿನಲ್ಲಿರೋ ಮೂರ್ತಿ ನಿಮಗೆ ಚಿತ್ರ ಕಳಿಸ್ಕೊಡ್ತೀನಿ, ನೋಡ್ಬೇಕು ನೀವು. ಬಹಳ ಅದ್ಭುತವಾದ ಮೂರ್ತಿ. ಹೀಗೆ ಜಿನಮೂರ್ತಿಗಳು ಕೂಡ ನಮ್ಮ ಜನ ಬಸದಿಗಳು ಕರ್ನಾಟಕದ ಹಿರಿಮೆಯನ್ನು ಸಾರುವಂಥದ್ದಿದೆ. ರಾಜರುಗಳಲ್ಲಿ ಧರ್ಮ ಇದಿರಲಿಲ್ಲ. ಎಷ್ಟೋ ರಾಜಗಳು ಬಸದಿಗಳು ಮಾಡಿದ್ದಾರೆ, ಹಿಂದೂ ದೇವಾಲಯಗಳು ಮಾಡಿದ್ದಾರೆ. ದೇವನೇ ಜೈನ ಬಸ್ತಿನೇ ಮಾಡಿದ್ದಾನೆ, ಜನಕೇಶ್ವರನ್ನು ಮಾಡಿದ್ದಾನೆ, ಪಕ್ಕದಲ್ಲಿ ಸೋಮೇಶ್ವರನು ಮಾಡಿದ್ದಾನೆ. 3 ದೇವಸ್ಥಾನ. ಹಾಗಾಗಿ ಅವರುಗಳಿಗೆ ಧರ್ಮ ನಮ್ಮ ಸಂಸ್ಕೃತಿಯ ಪ್ರಚಾರದೇ ಅವ್ರ ಗುರಿ ಇತ್ತು ಅಷ್ಟೇ ಹೊರತು ಧರ್ಮ ಅವ್ರು ನೋಡಲಿಲ್ಲ. ಹಿಂದೂ ರಾಜ ಕೂಡ ಬಸ್ತಿಗೆ ದಾನ ಕೊಡ್ತಾನೆ, ಜೈನ ಹಿಂದೂ ದೇವಾಲಯಕ್ಕೆ ದಾನ ಕೊಡ್ತಾನೆ. ಆ ರೀತಿಯ ಒಂದು ಸಾಂಸ್ಕೃತಿಕ ಹಿರಿಮೆ ನಮ್ಮ ಕರ್ನಾಟಕದಲ್ಲಿ. ಅದನ್ನು ಕೂಡ ನಾನು ಫೋಟೋ ಎಕ್ಸಿಬಿಷನ್ ಮಾಡಿ ಒಂದೊಂದು, ಈಗ ಮಹಾಮಸ್ತಕಾಭಿಷೇಕ ನನ್ನ ಜೀವಿತಾವಧಿನಲ್ಲಿ 2006 ಆಯಿತು. ಅದಕ್ಕೆ ಮೊದಲಾಗಿದೆ, ನಾನು ಫೋಟೋಗ್ರಾಫ್ ಮಾಡಿರಲಿಲ್ಲ. 2006ರಲ್ಲಿ ಒಬ್ಬರು ನಾನು ಜೈನ ಧರ್ಮೀಯರೊಬ್ಬರು ಸಹಕಾರ ನೀಡಿದ್ರು. ಮಹಾಮಸ್ತಕಾಭಿಷೇಕದ ವೇಳೆಯಲ್ಲಿ ಛಾಯಾಚಿತ್ರ ತೆಗೆದೆ. ಒಂದೊಂದು ಇದರದ್ದು ಅಭಿಷೇಕದ್ದೊಂದು, ಅರಿಶಿಣದ ಅಭಿಷೇಕ, ಕುಂಕುಮದ ಅಭಿಷೇಕ, ಚಂದನದ ಅಭಿಷೇಕ ಎಲ್ಲನೂ ಛಾಯಾಚಿತ್ರ ತೆಗೆದೆ. ಮತ್ತು ಇತ್ತೀಚೆಗೆ 2018ರಲ್ಲಾಗಿದ್ದರೂ ಕೂಡ ಛಾಯಾಚಿತ್ರ ತೆಗೆದಿದ್ದೀನಿ. ಒಂದೊಂದು ಮಸ್ತಕಾಭಿಷೇಕದ ಒಂದು 25 ಫೋಟೋಗಳಿವೆ. ಅದನ್ನು ಕೂಡ ಒಂದು ಕಡೆ ಪ್ರದರ್ಶನ ಮಾಡ್ತೀನಿ. ಮಹಾಮಸ್ತಕಾಭಿಷೇಕ 2006, 2018 ಅಂತ. ಹಾಗೆ ಶ್ರವಣಬೆಳಗೊಳದಲ್ಲಿರೋ ಬಸ್ತಿಗಳು ಎಲ್ಲನೂ ನಾನು ನನ್ನ ಛಾಯಾಚಿತ್ರದಲ್ಲಿ ಅಳವಡಿಸಿದ್ದೀನಿ. ಇದು ಕೂಡ ಕರ್ನಾಟಕ ದರ್ಶನದಲ್ಲೂ ಬರುತ್ತೆ, ಜೈನ ಧರ್ಮದ ಬಗ್ಗೆ ಪ್ರತ್ಯೇಕ ಪ್ರದರ್ಶನದಲ್ಲಿ ಕೂಡ ಬರುತ್ತೆ. ಅದ್ಭುತ ಸರ್ ಇದು. ಇದು ಒಂದು ಭಾಳ ಅದ್ಭುತವಾದಂಥದ್ದು.